ಹಾಯ್ ಗಾಯ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಂತೂ ಸೂಪರ್ ಆಗಿದ್ದೀವಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ದೇವಸ್ಥಾನಕ್ಕೆ ಬಂದಿರೋದು. ಯಾವ ದೇವಸ್ಥಾನ ಅಂತ ನಾನು ಹೇಳ್ತೀನಿ. ಫಸ್ಟೇ ಸ್ಟಾರ್ಟಿಂಗಲ್ಲಿ ಕೂಡ ಹಾಕಿದ್ದೀನಿ, ನೀವು ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವಾತಾವರಣ. ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿಗೆ ಬಂದಿರೋದು. ಇದು ಊರ ಹೆಸರು ಒಡೆಬೈಲು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದ ಸನ್ನಿಧಿ. ತುಂಬ ಚೆನ್ನಾಗಿದೆ, ನೀವು ಕೂಡ ಹೋಗಿ ನೋಡಬೇಕಾಗಿರುವಂಥ ಪ್ಲೇಸು. ಹಾಗೆ ದೇವ್ರು ತುಂಬ ಪವರ್ಫುಲ್ ಅಂತ ಅನಿಸುತ್ತೆ. ಅಲ್ಲಿನ ಮುಂಭಾಗದ ಚಿತ್ರೀಕರಣ ಮಾಡಿದ್ದೀವಿ. ದೇವ್ರದ್ದು ಫೋಟೋ ವಿಡಿಯೋ ತೆಗಿಯೋಗಿರಲಿಲ್ಲ, ಹಾಗಾಗಿ ಮುಂಭಾಗದಲ್ಲಿ ಕಾಣ ಸಿಗುತ್ತದ್ದಂಥ ಪ್ರತಿಯೊಂದು ವಾತಾವರಣ ಇದೆ, ಬೆಟ್ಟ ಗುಡ್ಡಗಳಿದೆ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದು ಕಾಮನ್ ಇಲ್ಲೆಯಾ ಆಗಲ್ಲ ಅಂತವ. ಜಾಸ್ತಿ ಊದ್ಬಿಟ್ಟಿದೆ ಯಾಕೆ ನಿರ್ಮಲ ನಂಗೆ ಓದುತ್ತೆ ಕಾಲು ಊದಿದೆ. ಅದೇ ಊದಿದೆ ಅವರಿಗೆ, ಆಗ್ತಾನೂ ಇಲ್ಲ. ಆಮೇಲೆ ಅಲ್ಲಿ ಬೇರೆ ಆಡಿ ವಿಡಿಯೋದ ಚೆನ್ನಾಗಿರೋದು ಖಂಡಿತ ಒರ್ಸ್ಕೊಂಡು ಅಥವಾ ಹಾಕ್ಲಾ ವಾಶ್ರೂಮ್ಗೆ ಹೋಗೋರು ಯಾಕೆ ಅಮ್ಮ. ಇನ್ನು ದೇವಸ್ಥಾನ ಬ್ಲಾಗ್ ಆದ ತಕ್ಷಣ ನಾವು ಜೋಗ ಜಲಪಾತಕ್ಕೆ ಬಂದಿದ್ದು. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ ವೆದರು. ಬಟ್ ನಾವು ಹೋದಾಗಂತೂ ನೀರಿರಲಿಲ್ಲ, ಬೇಸಿಗೆಯಲ್ಲಿ ಹೋಗಿರೋ ಕಾರಣ ನೀರಂತೂ ಇರಲಿಲ್ಲ. ನೀವು ಹೋದಾಗ ಸ್ವಲ್ಪ ಮಳೆ ಇದ್ದಾಗ ಹೋಗಿ, ತುಂಬ ಮಳೆ ಇದ್ದಾಗಲೂ ಹೋಗಬೇಡಿ, ವೆರಿ ಡೇಂಜರಸ್ ಪ್ಲೇಸು. ಹಾಗೆ ತುಂಬ ಜೀವನದಲ್ಲಿ ಒಮ್ಮೆ ಜೋಗದ ಗುಂಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿರೋ ಹಾಗೆ ನೋಡಬೇಕು. ವಾತಾವರಣವೂ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ. ಜೋಗ ನಾಡ್ತಾ ಇದ್ದ ಹಾಗೆ ಟೈಮ್ ಪಾಸ್ ಹೇಗಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಅದು ನಮ್ಮ ದೊಡ್ಡಮ್ಮದಿರು ಎಲ್ಲರೂ ಇದ್ರ ಜೊತೆಗೆ ಆಲ್ರೆಡಿ ಫ್ರೆಂಡ್ಸು ಸರ್ಕಲ್ ಎಲ್ಲ ಹೋಗಿದ್ದಂಥದ್ದು. ಎಲ್ಲ ತುಂಬ ಪ್ಲೇಸಸ್ಗೆ ಹೋಗಿದ್ವಿ. ನಾವು ಒಂದೊಂದೇ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಜೋಗ ಜಲಪಾತ. ಫಸ್ಟ್ ಹೋಗಿದ್ದು ದೇವಸ್ಥಾನ, ಇದು ಜೋಗ ಜಲಪಾತ ಬಂದಿದ್ವಿ ನೋಡಿ. ರಾಜ ರಾಣಿ ರೋಲರ್ ರ್ಯಾಕೆಟ್ ಯಾವುದ್ಯಾವುದು ಅಂತ ನೀವೇ ಕಮೆಂಟಲ್ಲಿ ತಿಳ್ಕೊಳ್ಳಿ. ನಾನು ಆದಷ್ಟು ಮಾತ್ರ ಹೆಸರು ಹೇಳ್ದಿರ್ತೀವಿ. ತುಂಬ ಆಳ ಇದೆ, ಆಳ ಅಂದರೆ ಸಿಕ್ಕಾಬಟ್ಟೆ ಭಯಾನಕವಾಗಿದೆ. ಬಟ್ ಪರಿಸರ ನೋಡ್ತಾ ಇದ್ರಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕಣ್ರಿ. ನೀವು ಹೋಗಬೇಕು, ಜೀವನದಲ್ಲಿ ಒಮ್ಮೆ ನೋಡಬೇಕು ಜೋಗದ ಗುಂಡಿನ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನ್ನ ಮಗಳು ಕರ್ಕೊಂಡು ಹೋದಾಗಲೂ ಕೂಡ ನಾನು ಪೂರ್ತಿ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನೋಡಿ. ಇವಾಗ ಫೋಟೋಗಳು ತೊಗೊಳ್ತಾ ಇದ್ದೀವಿ. ಇವರು ಇಷ್ಟು ಮಂದಿ ನಮ್ಮ ಅಮ್ಮಂದಿರು ಜೋಗ ಜಲಪಾತದ ಮುಂದೆ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ಜೀವನದಲ್ಲಿ ಇರೋವಾಗಲೇ ನಾವು ನೋಡಿದ್ವಿ ಅನ್ನೋದು ಸಿಕ್ಕಾಬಟ್ಟೆ ಖುಷಿದೆ. ನಾನು ಝೂಮ್ ಹಾಕಿ ಅಲ್ಲಿ ಇದ್ದಿದ್ದಂತಹ ಜೋಗ ಜಲಪಾತ ಮೇಲೆ ಒಂದು ಅಂದರೆ ಟೂರಿಸ್ಟ್ ಪ್ಲೇಸ್ ಇರೋಕ್ಕೆ ಫಾರ್ಮ್ ಹೌಸ್ ಥರ ಎಲ್ಲ ಇದೆಯಂತೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ. ನೋಡಿ ಎಷ್ಟು ನೀರು ಹೆಂಗೆ ಬೀಳ್ತಾ ಇದೆ ಅಂದರೆ, ನಿಜವಾಗ್ಲೂ ಬೇಸಿಗೆಯಲ್ಲೇ ಇಷ್ಟು ನೀರು ಬೀಳುತ್ತೆ ಅಂದರೆ ಇನ್ನು ಮಳೆಗಾಲದಲ್ಲಿ ಎಷ್ಟಿರ್ಬೋದು. ಇನ್ನು ಜೋಗ ಜಲಪಾತ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಮಂಕಿಗಳು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಬಟ್ ನಾವು ಬೇಸಿಗೆಯಲ್ಲಿ ಬಂದಿರೋದ್ರಿಂದ ತುಂಬ ಜಾಸ್ತಿ ನೀರಂತೂ ಇರಲಿಲ್ಲ. ನೀವು ಸ್ವಲ್ಪ ಮಳೆ ಬಂದಾಗ ಹೋಗಿ, ಅವಾಗ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನೋಡೋಕ್ಕೆ. ಅದ್ರ ಜೊತೆಗೆ ಹಚ್ಚ ಹಸಿರಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ನೋಡಿ ಮಂಕಿಗಳಂತೂ ಕೈಯಲ್ಲಿ ಏನಾದರೂ ಇಟ್ಕೊಂಡು ಹೋದ್ರಂತೂ ಕಿತ್ಕೊಂಡು ತಿಂದಾಕ್ಬಿಡುತ್ತೆ. ಸೊ ಯಾರಾದರೂ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಕೇರ್ಫುಲ್ ಅಂತಲೇ ಹೇಳ್ಬೋದು. ಇಂಥ ಪ್ಲೇಸಸ್ಗಳಲ್ಲಿ ಮಂಕಿ ಇರುವಾಗ ಕೈಯಲ್ಲಿ ಏನು ಇಟ್ಕೊಂಡು ಹೋಗ್ಬೇಡಿ, ಯಾಕೆಂದರೆ ಪರ್ಚೋ ಸಾಧ್ಯತೆಯೂ ಇರುತ್ತಲ್ವ, ಅದಕ್ಕೋಸ್ಕರ ಕೈಯಲ್ಲಿ ಏನು ಇಟ್ಕೊಂಡು ಹೋಗ್ಬೇಡಿ. ಹಾಗೆ ಹೋಗಿ ಆರಾಮಾಗಿ ಪ್ಲೇಸ್ನ ಎಂಜಾಯ್ ಮಾಡಿ, ಹಾಗೆ ಸೆಲ್ಫಿ ಫೋಟೋಗಳು ವಿಡಿಯೋಗಳು ಮಾಡ್ಕೊಳ್ಳಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಇದರಲ್ಲಿ ಒಗ್ಗಟ್ಟು ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದು ಜಗಳ ಆಡುತ್ತೆ, ಬಟ್ ಒಗ್ಗಟ್ಟು ನೋಡೋದ್ರಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಗೈಸ್. ನೀವು ನೋಡಬೇಕಾದ್ರೂ ಎಷ್ಟು ಚೆನ್ನಾಗಿ ಮೂಮೆಂಟ್ ಇರುತ್ತೆ ಅಂತ ಗೈಸ್. ಅದಾದಮೇಲೆ ಬಂದು ನೋಡಿ ನಾವು ಬಸ್ಸಿಗೆ ಗೈಸ್ ನೋಡಬೇಕು, ಎರಡು ಕಣ್ಣು ಸಾಲದು. ನಮ್ಮ ಡ್ಯಾನ್ಸ್ಗಳಂತೂ ಡ್ಯಾನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡ್ಯಾನ್ಸ್ ಟುಟ್ಟುರು ಅಂತ ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಏನು ಮಾಡೋದು, ಸಾಂಗ್ ಹಾಕಿದ್ರೆ ಕಾಪಿರೈಟ್ ಪ್ರಾಬ್ಲಮ್. ಹೋಗುಮ ಲಾಂಗ್ ಡ್ರೈವು ಹೋಗುಮ ಹೆಣ್ಣೆ ನಿಮ್ಮದು ಊಟ ನಮ್ಮದು ನಾವು ಆ ಸಾಂಗಿಗೆ ಕುಣಿತಾ ಇದ್ದೀವಿ. ಡ್ಯಾನ್ಸ್ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅದರಲ್ಲಂತೂ. ಇನ್ನು
ಎಕ್ಸ್ಪ್ರೆಷನ್ಲಿ ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ಯಾರೆಲ್ಲ ಇರ್ತೀವಿ ಬಸ್ಸಲ್ಲಿ ಅವರೆಲ್ಲ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗಂತೂ ಫುಲ್ ಖುಷಿ ಗಾಯ್ಸ್. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅಕ್ಕಂದಿರ ಜೊತೆ, ಫ್ರೆಂಡ್ಸ್ಗಳ ಜೊತೆ, ದೊಡ್ಡಮ್ಮಂದಿರ ಜೊತೆ, ಎಲ್ಲರ ಜೊತೆ ಫುಲ್ ಎಂಜಾಯ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಯಾರೆಲ್ಲ ಕರ್ಕೊಂಡೋಗಿದ್ರಲ್ವ ಅವರು ಕೂಡ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಪ್ಲೇಸಸ್ನ ತೋರಿಸಿ ಕರ್ಕೊಂಬಂದರು ಅಂತಲೇ ಅನ್ಕೋಬೋದು. ನಾವಿಲ್ಲೇನು ಅಂತಂದರೆ ಸಾಂಗ್ ಪ್ಲೇ ಮಾಡೋಕೆ ಬಿಟ್ಟರೆ ಕಾಪಿರೈಟ್ ಬರುತ್ತಲ್ವ ಅಂತ ನಾನು ಭಯದಲ್ಲಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಡ್ಯಾನ್ಸ್ ಮಾಡಿದ್ರೂ ಗೊತ್ತಾಯ್ತಿಲ್ಲ ನೋಡಿ. ದೊಡ್ಡಮ್ಮದಿರೆಲ್ಲರನ್ನೂ ನಿಲ್ಲಿಸ್ಕೊಂಡು ನಮ್ಮ ಅತ್ತೆ ಅವರು ಇವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರನ್ನೂ ಎಷ್ಟು ಖುಷಿಯಾಗಿ ಇಟ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಆಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡಿಕೊಂಡು ಪ್ಲೇಸಸ್ಗಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಅಂತ. ಇದು 2ನೇ ವರ್ಷ ಆ್ಯಕ್ಚುಲಿ ನಾವು ಹೋಗಿದ್ದೀವಿ ಇವ್ರ ಜೊತೆ ಟ್ರಿಪ್ನ. ಇವ್ರದ್ದು ಸರ್ಕಲ್ ಅಂದರೆ ಏನು ಒಂದು ಸಂಘ ಅಂತ ಮಾಡ್ತಾರೆ, ಆ ಸಂಘದ ಜೊತೆ 2ನೇ ಸರಿ ಗೈಸ್ ಹೋಗಿದ್ದು ನಾವು ಟ್ರಿಪ್ಪಿಗೆ. ತುಂಬ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ದಾಗಿರ್ಬೋದು, ಖುಷಿ ಪಟ್ಟಿದ್ದಾಗಿರ್ಬೋದು, ತುಂಬ ಖುಷಿಯಿಂದನೇ ಇದ್ವಿ, ಖುಷಿಯಿಂದನೇ ಹೋಗ್ಬಿಟ್ಟು ಬಂದ್ವಿ ಅಂತಲೇ ಹೇಳ್ಬೋದು. ಒಂದು ಜಾಗಕ್ಕೆ ಹೋದಾಗ ಒಬ್ರ ಜೊತೆ ಇದ್ದಾಗ ನಾವು ಅವ್ರ ಜೊತೆ ಚಿಕ್ಕ ಮಕ್ಕಳಾದಾಗ ಅಷ್ಟೇ ಆ ಜಾಗದಲ್ಲಿ ಖುಷಿಯಾಗಿದ್ದು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅಲ್ಲಿ ವಯಸ್ಸಿನ ತಾರತಮ್ಯ ಇರಲಿಲ್ಲ, ಭೇದ ಭಾವ ಇರಲಿಲ್ಲ. ಎಲ್ಲರ ಜೊತೆನೂ ಎಂಜಾಯ್ ಮಾಡೋದೇ ಒಂದು ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ತುಂಬಾ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಫ್ಯಾಮಿಲಿ ಜೊತೆ ಹೋಗಿ ತುಂಬ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಬಿಕಾಸ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಹೋದರೆ. ಅಂದರೆ ಫ್ಯಾಮಿಲಿಯಲ್ಲಿ ಚಿಕ್ಕ ಮಗುವಾಗಿರ್ತೀನಿ ಅಂತಲೇ ಹೇಳ್ಬೋದು. ಇವತ್ತಿನ ವೀಡಿಯೋ ಅಬ್ವಿಯಸ್ಲಿ ನಿಮಗೆಲ್ಲ ಖುಷಿ ಕೊಡ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ಇನ್ನೊಂದು ಗೈಸ್ ಬೇಜಾರಾಗುತ್ತೆ ನನಗೆ. ಐ ನೋ ಏನಕ್ಕೆ ಅಂತ ಅಂದರೆ ಅಯ್ಯೋ ಸಾಂಗ್ ಬರ್ತಾ ಇಲ್ವಲ್ಲ, ಇವರೆಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಸಾಂಗ್ ಬರ್ತಿಲ್ವಲ್ಲ ಅಂತ ಬೇಜಾರಂತೂ ಖಂಡಿತ ಮಾಡ್ಕೊಳ್ಬೇಡಿ. ಬಟ್ ನಾನಂತೂ ಸಿಕ್ಕಾಪಟ್ಟೆ ಕಿರ್ಚಿದ್ದೀನಿ ಅಂದರೆ ಎಷ್ಟು ಕಿರ್ಚಿದ್ದೀನಿ ಅಂದರೆ ಗೈಸ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಕಿರ್ಚಾಡಿ ನಿಯರ್ಲಿ ಒಂದು 2-3 ಡೇಸ್ ನಂದು ವಾಯ್ಸ್ ಹೊಟ್ಟೋಗ್ಬಿಟ್ಟಿತ್ತು. ಕುಯ್ ಅಂತ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕೆ ಅಂತಂದರೆ ಚೇರಪ್ ಮಾಡಿದಾಗ ಅಲ್ಲಿ ಡ್ಯಾನ್ಸ್ ಮಾಡೋರ್ಗೂ ಸ್ವಲ್ಪ ಕ್ರೇಜ್ ಬರುತ್ತೆ. ಎಷ್ಟು ಚೇರಪ್ ಮಾಡ್ತಾಯಿದ್ದಾರೆ, ನಾವು ಇನ್ನೊಮ್ಮೆ ಜಾಸ್ತಿ ಡ್ಯಾನ್ಸ್ ಮಾಡುವ ಅಂತ ಅನಿಸುತ್ತೆ. ಸೊ ಹಾಗಾಗಿ ಗೈಸ್ ನಾನು ಕಿರ್ಚಿ ಸಪೋರ್ಟ್ ಮಾಡ್ತಾಯಿದ್ದೆ. ಸೊ ಖುಷಿಯಾಗಿರುತ್ತೆ. ಎಲ್ಲರೂ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ತಮ್ಮ ನೋವುಗಳನ್ನ ಮರೆತು, ಎಷ್ಟು ನೋವುಗಳಿರುತ್ತೆ, ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ, ಆದರೂ ಕೂಡ ಅದೆಲ್ಲನೂ ಮರೆತು ಎಲ್ಲರ ಜೊತೆ ಇರೋದು ಅಂದರೆ ಸುಮ್ಮನೆ ಆಗಿಬಿಡಲ್ಲ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿ ಕೂಡ ಇತ್ತು. ನನಗೇನು ಅಂತಂದರೆ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಸಿಗ್ತಾ ಇರೋದು. ಏನಕ್ಕೆ ನಮ್ಮದು ವರ್ಕು, ಮನೆ, ಫ್ಯಾಮಿಲಿ ಅಂತ ಇದ್ದಾಗ ಸ್ಟ್ರೆಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಒಂದಿನ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂದರೆ ಈ ಥರ ಎಂಜಾಯ್ಮೆಂಟ್ ಎಲ್ಲ ಇರಬೇಕು. ಎಂಜಾಯ್ಮೆಂಟ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಗೊತ್ತು ಗೈಸ್ ನಿಮಗೆಲ್ಲರೂ ಬೇಜಾರಾಗ್ತಾಯಿದೆ. ವೈ? ಬಿಕಾಸ್ ಯಾವ ಡ್ಯಾನ್ಸಿಗೂ ಸಾಂಗ್ ಕೇಳಿಸ್ತಾ ಇಲ್ಲ, ಬರೀ ಇವ್ರ ಮಾತೆ ವಟ ಅಂತ ಕೇಳಿಸ್ತಾ ಇದೆ ಅಂತ. ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಶಾರ್ಟ್ಸ್ಗಳನ್ನ ಮಿಸ್ ಮಾಡ್ದೇ ನೋಡಿ ಗಾಯ್ಸ್. ಯಾವ ಸಾಂಗು ಅಂತ ಸಿಗುತ್ತೆ ನೋಡಿ. ನಾನು ತಗೊಂಡೆ ಮಾಲಾಶ್ರೀ ಎಂಬವ್ರದ್ದು ಒಂದು ವಿಡಿಯೋನ ಮಾಡಿದೆ ಅಂತ ಹೇಳ್ಬೋದು. ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು, ಲಲಲಾ ಲಲ ಲಲಲಾ ಲಲ ಲಲಲಾ ಲಲಲಾ ಅಂತ ಹೇಳಿ ಫುಲ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಜಸ್ಟ್ ಒಂದು ಇಮ್ಯಾಜ್ ಮಾಡೋಕ್ಕೂ ಆಗಲ್ಲ. ಆ ಬಸ್ ಆ ಟಿಯಲ್ಲಿ ಆ ಕಡೆ ಈ ಕಡೆ ಓಲಾಡ್ತಿರುತ್ತೆ, ಅದ್ರ ಮಧ್ಯದಲ್ಲಿ ಡ್ಯಾನ್ಸ್ ಅಂತೂ ಕೈ ಕಾಲು ಹೊಡ್ಕೊಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು, ಲಲಲಾ ಲಲ ಲಲಲಾ ಲಲ ಲಲಲಾ ಲಲಲಾ ಹೇ ಅಂತ ಡ್ಯಾನ್ಸ್ ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೂ ಖುಷಿಯಾಗಿ ಕುಣಿದಿದ್ದು ನಾನು. ಆಮೇಲೆ ಮನೆಗೆ ಬಂದಮೇಲೆ ಎಷ್ಟು ಮೈಕೈ ನೋವಾಗಿರುತ್ತೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. 2-3 ದಿನ ಅಷ್ಟು ಮೈಕೈ ನೋವಾಗಿರುತ್ತೆ. ಬಟ್ ಹೋಗಿದ್ದ ಪ್ಲೇಸಲ್ಲಿ ಏನು ಅಂತಂದರೆ ಹಾಗೆ ಎಂಜಾಯ್ ಮಾಡ್ತಾ ಇರಬೇಕು, ಖುಷಿಯಾಗಿರ್ತಾ ಇರಬೇಕು. ಅದೇ ಒಂದು ಚೆನ್ನಾಗಿರೋದು. ಎಲ್ರಿಗೂ ನೋಡೋಕ್ಕೂ ಕೂಡ ಎಂಟರ್ಟೈನ್ ಆಗಿರಬೇಕು ಅಂತ ಅನ್ನೋದೇ ನಮ್ಮ ಖುಷಿ. ಅಲ್ಲಿ ಯಾರೆಲ್ಲ ಎಷ್ಟು ನೋವಿಂದ ಬಂದಿರ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇರೋಷ್ಟು ಟೈಮ್ ತುಂಬ ಖುಷಿಯಾಗಿರ್ಬೇಕಲ್ವ, ಅದೇ ಒಂದು ಚೆನ್ನಾಗಿರುತ್ತೆ ಅಂತಲೇ ನಾವು ಎಂಜಾಯ್ ಮಾಡ್ತಿರೋದು ಗಾಯ್ಸ್. ನೀವಂತೂ ಏನು ಅಂದ್ಕೊಳ್ಬೇಡಿ. ಹಾಗೆ ನಾವು ಫುಲ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು.
ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಡೆಫಿನೆಟ್ಲಿ ಎಂಜಾಯ್ ಮಾಡಿದ್ದೀರಾ ಆ್ಯಂಡ್ ಖುಷಿ ಪಟ್ಟಿದ್ದೀರಾ. 2 ಪ್ಲೇಸ್ನ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೀವಂತೂ ಖುಷಿಯಾಗಿ ಖುಷಿಪಟ್ಟು ನೋಡ್ತಾ ಇದ್ದೀರಾ ನನ್ನ ವಿಡಿಯೋನಂತ ಅಭ್ಯಾಸಾಗಿ ಅನ್ಕೋತಾ ಇದ್ದೀನಿ. ಸೊ ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ರೆ ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ಇಡ್ತೀನಿ. ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ಇಡ್ತೀನಿ ಫ್ರೆಂಡ್ಸ್. ಹಾಗಂತ ಅಂದ್ಬಿಟ್ಟು ಗೈಸ್ ಯಾರು ಸಪೋರ್ಟ್ ಮಾಡ್ದಲೇ ಇರಬೇಡಿ. ಹೆಚ್ಚೆಚ್ಚು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ. ಹೊಸೊಬ್ಬರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಸಾಂಗ್ ಆಗ್ತಲೇ ಇರೋವಂಥ ಡ್ಯಾನ್ಸ್ನ ನೀವು ತಾನೇ ಎಷ್ಟು ನೋಡ್ತೀರಾ ಅಲ್ವಾ. ಡೆಫಿನೆಟ್ಲಿ ನೋಡೋಕ್ಕಾಗಲ್ಲ. ಸಾಂಗ್ ಸಮೇತ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ್ದ್ಯಾವುದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು, ಅದನ್ನಂತೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸಾಂಗ್ ಹಾಕಿ ಎಲ್ಲದಕ್ಕೂ ಮ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ ನನಗೂ ಕೂಡ ಅಂತ ಹೇಳ್ತಾ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನೋಡಿ ಗೈಸ್ ಅಂತ ಹೇಳ್ತಾ ಕಮೆಂಟ್ ಮೂಲಕ ಯಾರನ್ನೇ ಪ್ರಾಬ್ಲಮ್ ಇದ್ರೂ ಕಮೆಂಟ್ಸಲ್ಲಿ ಹಾಕಿ ಅಂತ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮತ್ತು ಲಾಸ್ಟಿಗೆ ಮುಗಿಸ್ಬೇಕಾದ್ರೆ ಒಂದು 2 ಲೈನ್ ಹೇಳೋದ್ರ ಮೂಲಕ ವಿಡಿಯೋ ಮುಗಿಸಿದ್ದೀನಿ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಕೆಲವು ಲೈನ್ಸ್ಗಳು ನಮ್ಮ ಜೀವನದಲ್ಲಿ ಸ್ಫೂರ್ತಿಯಾಗಿರುತ್ತೆ, ಕೆಲವು ಲೈನ್ಸ್ಗಳಿಂದ ನಮಗೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ 2 ಲೈನ್ನ 2 ಮೆಸೇಜ್ನ ಕೊಡ್ತಾ 2 ಲೈನಲ್ಲಿ ಮೆಸೇಜ್ನ ಕೊಡ್ತಾ 2 ಮೆಸೇಜ್ ಅಲ್ಲ ಲೈನಲ್ಲಿ ಒಂದು ಮೆಸೇಜ್ನ ಕೊಡ್ತಾ ಈ ಒಂದು ವಿಡಿಯೋನ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮನ್ನು ಖುಷಿ ಪಡ್ಸೋಕ್ಕೆ ಹೊಸ ಪ್ಲೇಸೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳ್ತಾ ಮಿಸ್ ಮಾಡ್ದಲೇ ನನ್ನ ವಿಡಿಯೋನ ಪ್ರತಿದಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ನಿಮ್ಮ ಕನ್ಸನ್ಗೆ, ಹಾಗೆ ಯಾರೆಲ್ಲ ಡೇ 1ಇಂದ ಇಲ್ಲಿ ತನಕ ನನಗೆ ಸಪೋರ್ಟ್ ಬಂದಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಸಿಗ್ತೀನಿ. ನಾನು ಇಲ್ಲಿಗೆ ಮುಗಿಸಲ್ಲ ನನ್ನ ವ್ಲಾಗ್ನ, ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಗೈಸ್ ಬಾಯ್ ಟೇಕ್ ಕೇರ್ ಆಲ್. ಡೋಂಟ್ ಮಿಸ್ ಇಟ್. ಪ್ರತಿಯೊಂದು ಕ್ಷಣಗಳನ್ನ ಮಿಸ್ ಮಾಡ್ದಲ್ಲೇ ಎಂಜಾಯ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಲವ್ ಯು ಆಲ್. ಬಾಯ್. ನಮ್ಮೊಂದಿಗೆ ಅವರಿದ್ದಾರೆ ಇವರಿದ್ದಾರೆ ಅನ್ನುವ ಅತಿಯಾದ ನಂಬಿಕೆಯೂ ಬೇಡ, ಅಹಂಕಾರವೂ ಬೇಡ. ಸಂಭ್ರಮಕ್ಕೆ ಇರುವವರೆಲ್ಲರೂ ಸಂಕಟಕ್ಕೆ ಇರಲಾರರು. ಇದು ನಿಜವಾಗ್ಲೂ ಟ್ರೂತ್.